ಆ್ಯಕ್ಟ್ ಮಾಡೋಕ್ಕೂ ಈ ಜೀವಿಸೋಕ್ಕೂ ಇರೋ ಡಿಫ್ರೆನ್ಸ್, ಸೂಕ್ಷ್ಮ ಡಿಫ್ರೆನ್ಸ್ ಏನು ಸರ್? ಭಾಳ ದೊಡ್ಡ ವ್ಯತ್ಯಾಸ ಇದೆ, ಭಾಳ ದೊಡ್ಡ ವ್ಯತ್ಯಾಸ ಇದೆ. ಹೇಗೆ? ಎಮೋಷನ್ಸ್ ಎಲ್ಲ ನೀವು ಪ್ರಕಟ ಮಾಡ್ತೀರ. ನಮ್ಮ ಕನ್ನಡದಲ್ಲಿ 50-60ರ ದಶಕದ ಆ್ಯಕ್ಟಿಂಗ್ ನೋಡಿ, ಇವತ್ತಿನ ಆ್ಯಕ್ಟಿಂಗ್ ನೋಡಿ, ವ್ಯತ್ಯಾಸ ಗೊತ್ತಾಗತ್ತಲ್ವ. ಆವಾಗಿನ ಎಲ್ಲ ನಟರು ತಮ್ಮ ರೋಲವನ್ನು ಆರೋಪಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರು. ದುಃಖ ಬಂತು ಅಂದರೂ ಬಿದ್ದು ಅಳ್ತಾಯಿದ್ರು. ಆ ಥರ ಇರಲ್ಲ, ಹಾಗೆ ಮಾಡಲ್ಲ. ಈಗ ದುಃಖವನ್ನು ಕೂಡ ನಮ್ಮ ನಿಜ ಜೀವನದಲ್ಲಿ ಆ ಥರ ಪ್ರಕಟಿಸಲ್ಲ. ಹಾಗೆ ಅನುಭವಿಸೋರು ನೋವು, ಸಂಕಟ ಅದನ್ನೆಲ್ಲ ತೋರಿಸ್ಬೇಕಲ್ಲ. ಆ ಥರ ಅದು ಭಾಳ ಮುಖ್ಯ. ಯಾವ ವಿಷಯಕ್ಕೆ ಬಂದಾಗಿದ್ದು ಮಾತು ಹೇಳಿದೆ ಅಂದರೆ ನೀವು ನಿಮ್ಮ ನಟರಿಗೂ ಕೂಡ ಯೂಶಲಿ ಆ್ಯಕ್ಟ್ ಮಾಡೋಕ್ಕೆ ಅವ್ರಿಗೆ, ಯಾಕಂದರೆ ಅವರು ಕೂಡ ಕಂಡೀಷನ್ಡ್ ಟು ದಿಸ್ ಕೈಂಡ್ ಆಫ್ ಸ್ಟೈಲ್. ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ, ನಾವು ಆ 60-70s ಆ್ಯಕ್ಟಿಂಗ್ ಸ್ಟೈಲಿಂದ ನಾವು ಹೊರಗೆ ಬಂದೇ ಇಲ್ವೇನೋ ಕನ್ನಡದಲ್ಲಿ ಅಂಥೇಳಿ ಅಂತ. ಇವತ್ತಿಗೂ ಅಲ್ಲ, ಇವತ್ತಿಗಂದ್ರೆ ಇವತ್ತಿನ ಹೊಸ ನಟರಿಗೆಲ್ಲ ಗೊತ್ತಿದೆ ಅದು. ಬಟ್ ಯಾವುದನ್ನು ನಾವು ಸಿನಿಮಾ ಆ್ಯಕ್ಟಿಂಗ್ ಅಂತೀವೋ ಪ್ರೇಕ್ಷಕನಲ್ಲಿ ಸಾಮಾನ್ಯವಾಗಿ ಇವತ್ತು ಕೆಲವು ಕನ್ನಡದ ನಟ ನಟಿಯರನ್ನು ಅಂಥ ನಟಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಲ್ಲ, ಅದೆಲ್ಲ ಇವತ್ತಿಗೆಲ್ಲ. ಇವತ್ತು ನೀವು ಸಹಜಾಭಿನಯ ಅಂತೀವಿ, ಯಾವುದನ್ನು ನೀವು ಆ ಥರ ಮಾಡಲ್ಲ. ಅಲ್ಲಿ ಆ್ಯಕ್ಟಿಂಗಲ್ಲೂ ಬೇರೆ 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 ಮಜಲ್ಗಳಿರುತ್ತೆ. ಒಂದು ಉತ್ಪ್ರೇಕ್ಷೆಯ ನಟನೆ ಇರುತ್ತೆ, ಒಂದು ರೀತಿಯಲ್ಲಿ ನೀವು ಪಾತ್ರದ ಹೊರಗೆ ನಿಂತು ಅಭಿನಯಿಸ್ತಾ ಇರ್ತೀರ. ಈ ಉದಾಹರಣೆಗೆ ಜನಗಳ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಪಾತ್ರಗಳು ಅಥವಾ ಫೇಮಸ್ ಪರ್ಸ್ನಾಲಿಟಿ ಹೆಸರನ್ನು ತೊಗೊಂಡು ಮಾತಾಡೋದಾದರೆ, ಕಲ್ಪನಾ ಅವರು ಉದಾಹರಣೆ ಅಂತ. ಅವರು ಯಾವ ಥರ ಆ್ಯಕ್ಟಿಂಗು? ಕಲ್ಪನಾ ಅವ್ರದ್ದು ತುಂಬ ಅತಿಶಯೋಕ್ತಿಯಾದಂಥ ಅತಿಶಯವಾದ ಅಭಿನಯ, ಅತಿ ಏನು ಹೇಳಿದ್ರೆ ಓವರ್ ಡ್ರಾಮಾ. ಅದು ಸಿನಿಮಾ ಆ್ಯಕ್ಟಿಂಗ್ ಅಲ್ವೇ ಅಲ್ಲ ಅಂತ ನಾನು ತಿಳ್ಕೊಂಡಿರೋದು. ಅದು ದಟ್ ಇಸ್ ನಾಟ್ ಸಿನಿಮ್ಯಾಟಿಕ್ ಅಂತ. ಸರಿ. ಸಿನಿಮ್ಯಾಟಿಕ್ ಆ್ಯಕ್ಟಿಂಗು ಆವಾಗಿನ ಕಾಲದಲ್ಲೂ ಕೆಲವರಲ್ಲಿದ್ದರು. ಉದಾಹರಣೆಗೆ ಪಂಡ್ರಿಬೈರಲ್ಲಿತ್ತು. ಆಮೇಲೆ ಕನ್ನಡದಲ್ಲಿ ಇವತ್ತು ನೀವು ನೋಡಿ, ಬೆಸ್ಟ್ ಎಕ್ಸಾಂಪಲ್ ಉಮಾಶ್ರೀಯಲ್ಲಿ. ಎರಡೂ ಎಕ್ಸ್ಟ್ರೀಮಿಗೆ ಮಾಡ್ತಾರೆ ಅವರು, ಆ ಥರದಲ್ಲೂ ಮಾಡ್ತಾರೆ. ಅಂಥ ರೇಂಜ್ ಇರುವ ನಟಿ ನಾನು ನಮ್ಮ ಕನ್ನಡದ ಇದರಲ್ಲಂತೂ ನೋಡಿಲ್ಲ. ಅವರೆಲ್ಲ ಆ ಥರದ ಎಕ್ಸ್ಟ್ರೀಮಿಗೆ ಮಾಡ್ತಾರೆ. ಈ ಥರದ ತುಂಬ ಸಟ್ಲಾಗಿ, ಆದರೆ ಸಟ್ಲ್ ಆದ ತಕ್ಷಣ ಆ್ಯಕ್ಟ್ ಮಾಡದೇ ಇರೋದಲ್ಲ, ಭಾವನೆಗಳನ್ನು ನಿಮ್ಮ ಪ್ರೇಕ್ಷಕನಲ್ಲಿ ಹುಟ್ಟು ಹಾಗೆ ಅವರು ಅಭಿನಯಿಸ್ತಾರಲ್ಲ. ಅಲ್ಲಿ ಏನು ಮಾಡ್ತಾರೆ, ಅವರೇ ಪ್ರಾಕ್ಟೀಸ್ ಮಾಡಿ ಯಾವುದೋ ಅನದರ್ ಕೈಂಡ್ ಆಫ್ ಆ್ಯಕ್ಟಿಂಗಲ್ಲಿ ನೀವು ಎಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತಂದರೆ ಅದು ನಮಗೆ ತಲುಪಬೇಕು ಅಂತ. ಹಾಗಲ್ಲ ಅಂತ. ಅದು ಇವತ್ತು ಹೇಳೋದು ತಪ್ಪಾಗುತ್ತೆ, ಆದರೆ ಅದನ್ನು ನಾವು ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ಅದರ್ ಆರ್ಟ್ಸ್ ಅಂತೀವಿ, ಲೈಕ್ ಥಿಯೇಟರು, ಲೈಕ್ ಅದಲ್ಲ. ಸಿನಿಮಾದಲ್ಲಿ ನೀವು ಅನುಭವಿಸಿ ಜೀವಿಸಬೇಕು. ಇದನ್ನು ಬಿ ವಿ ಕಾರಂತರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಈ ಮಾತನ್ನು. ಅವರೇ ಹೇಳ್ತಾಯಿದ್ರು, ಆ್ಯಕ್ಟಿಂಗಿನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಆ್ಯಕ್ಟಿಂಗ್ನ ಇಂಟರ್ಪ್ರಿಟೇಷನ್ ಹೇಗೆ ಬದಲಾಗಿದೆ ಅಂತ. ಒಂದು ರೀತಿಯಲ್ಲಿ ಅಭಿನಯಿಸಿ ಅಂದರೆ ಮಾಡಿ ತೋರಿಸೋದು ಅಂತಿತ್ತು ಅಂತ. ಇನ್ನೊಂದು ನಂತರದ ಹಂತದಲ್ಲಿ ಅಭಿನಯಿಸಿ ಇದು ಅನ್ನೋದು ಪಾತ್ರದೊಳಗೆ ಲೀನವಾಗಿ ಹೋಗೋದು ಅಂತ. ಮತ್ತೊಂದು ಸಲ ಇರೋದು ಹೊರಗೆ ನಿಂತು ಅದನ್ನು ಇಂಟರ್ಪ್ರೆಟ್ ಮಾಡೋದು ಅಂತಿತ್ತು. ಬ್ರೆಕ್ಟ್ ಮತ್ತು ಹೊರಗೆ ನಿಂತು ಹೇಗೆ ಸರ್ ನೋಡೋದು? ಬ್ರೆಕ್ಟಿನ ಇದೆಯಲ್ಲ, ಏಲಿನೇ ಹೊರಗೆ ನಿಂತು ಮಾಡೋದು ಅಂತಂದ್ರೆ ನೀವು ಪಾತ್ರದಲ್ಲೆಲ್ಲ ಹೇಳಿದ್ದಾರೆ, ಪಾತ್ರವನ್ನು ನೀವು ವ್ಯಾಖ್ಯಾನ ಮಾಡ್ತಾ ಇರ್ತೀರ ಅಂತ. ಆ ಥರ ಇನ್ನೊಂದು ಇದು ಬದುಕುವ ರೀತಿಯಲ್ಲಿ ಇದು ಮಾಡೋದು ಅಂತ. ಸೊ ಈ ಹಲವು ಹಂತದಲ್ಲಿ ಆ್ಯಕ್ಟಿಂಗಿನ ಇದು ಬದಲಾಗಿದೆ ಅಂತ. ಈಗ ನಮ್ಮಲ್ಲಿ ಭರತನಾಟ್ಯದಲ್ಲಿ ಒಂಥರದ ಆ್ಯಕ್ಟಿಂಗ್ ಬರುತ್ತೆ, ಯಕ್ಷಗಾನದಲ್ಲಿ ಇನ್ನೊಂಥರ ಆ್ಯಕ್ಟಿಂಗ್ ಬರುತ್ತೆ, ಎಲ್ಲವೂ ಆ್ಯಕ್ಟಿಂಗೇ ಹೌದು. ನಾಟಕದಲ್ಲಿ ಇನ್ನೊಂಥರದ ಆ್ಯಕ್ಟಿಂಗ್ ಬರುತ್ತೆ. ಸಿನಿಮಾಕ್ಕೆ ಸಿನಿಮಾದ್ದೇ ಆದಂಥ ವೈಶಿಷ್ಟ್ಯ ಇರುವಂಥ ಒಂದು ಆ್ಯಕ್ಟಿಂಗ್ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಬರೀ ಸಿನಿಮಾಕ್ಕಷ್ಟೇ ಅಲ್ಲ, ತಂತ್ರಗಾರಿಕೆಗೂ ಬರುತ್ತೆ. ಅಂದರೆ ಉದಾಹರಣೆಗೆ ಇವತ್ತಿಗೂ ನೀವು ಯಾರನ್ನ ಕೇಳಿ ಒಳ್ಳೆಯ ಫೋಟೋಗ್ರಫಿ ಅಂದರೆ ಏನು ಅಂತ ಕೇಳಿ, ಸಿನಿಮಾದ ಸುಂದರ ಛಾಯಾಗ್ರಹಣ ಅಂದರೆ ಏನು ಅಂತ ಕೇಳಿ, ಸುಂದರ ಛಾಯಾಗ್ರಹಣ ಅಂದರೆ ಏನು ಕೇಳಿ. ತುಂಬ ಬೆಟ್ಟ ಗುಡ್ಡ, ಸನ್ಸೆಟ್ಟು, ಸನ್ರೈಸು ಈ ಥರ ನೋಡ್ತೀನಿ, ಸುಂದರವಾಗಿದೆ ಫೋಟೋಗ್ರಫಿ, ಭಾಳ ಚೆನ್ನಾಗಿತ್ತಪ್ಪ ಅಂತ. ಕನ್ನಡದಲ್ಲಿ ಒಂದು ಸಿನಿಮಾಕ್ಕೆ ಬೆಸ್ಟ್ ಫೋಟೋಗ್ರಫಿ ಕೊಟ್ಟಾಗ ನಾನು ಸಣ್ಣ ಅದಕ್ಕೊಂದು ತಗಾದೆ ತೆಗೆದಿದ್ದೆ, ಅದು ಕೂಡ ತುಂಬ ಜನಕ್ಕೆ ಗೊತ್ತು. ಅದು ಒಳ್ಳೆಯ ಫೋಟೋಗ್ರಫಿ ಅಲ್ಲ, ಇಟ್ಸ್ ಬ್ಯೂಟಿಫುಲ್ ಫೋಟೋಗ್ರಫಿ ಅಷ್ಟೆ. ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಫೋಟೋಗ್ರಫಿ ಆ್ಯಂಡ್ ಬ್ಯೂಟಿಫುಲ್ ಫೋಟೋಗ್ರಫಿ. ನಾನು ಗುಲಾಬಿ ಟಾಕೀಸ್ ಮಾಡ್ತಾ ಇರುವಾಗ ಒಂದು ಲೊಕೇಶನ್ ಆರಿಸ್ಕೊಂಡು, ಎಸ್ ರಾಮಚಂದ್ರ ಅವರು ಸಿನಿಮಾಟೋಗ್ರಫರು,
ನಾಳೆ ರಾಮಚಂದ್ರ ಒಂದು ವಿಷಯ ತಿಳ್ಕೊಬೇಕೀಗ ನೋಡಿ, ಎದ್ದೆದ್ದು ಬೀಳುವ ಅಲೆಗಳು ಕಾಣಿಸ್ತಾ ಇದೆ, ಎಲ್ಲಿ ಕ್ಯಾಮ್ರಾ ಇಟ್ಟರು ಬರುತ್ತೆ. ಈ ಕಡೆ ಒಂದು ಬಂಡೆ ಇದೆ, ಈ ಕಡೆ ತೆಂಗಿನ ಮರ ಇದೆ, ಮಧ್ಯೆ ಹಟ್ಟಿದೆ. ಆದರೆ ಒಂದು ಭಾಳ ಬ್ಯೂಟಿಫುಲ್ ಆದ ಪಿಕ್ಚರ್ ಕಾರ್ಡ್ ಫೋಟೋಗ್ರಫಿಯ ಒಂದು ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಹಂಗೆ ನೀವು ಮಾಡಬಾರ್ದು ಅಂತಂದೆ. ಸೊ ಎಸ್ ರಾಮಚಂದ್ರ ಅವರಿಗೆ ತಕ್ಷಣ ಗೊತ್ತಾಯಿತು, ಭಾಳ ಸೆನ್ಸಿಟಿವ್ ಸಿನಿಮಾಟೋಗ್ರಫರ್ ಅವರು. ಐ ಆಮ್ ಯೆಟ್ ಟು ಮೀಟ್ ಎ ಸಿನಿಮಾಟೋಗ್ರಫರ್ ಹೂಸ್ ವಿಜುವಲ್ ಫಿಲಾಸಫಿ ಈಸ್ ಸೋ ಸ್ಟ್ರಾಂಗ್. ವೈ ಡು ಯು ಸೇ ದ್ಯಾಟ್? ಅವರಿಗೆ ಯಾವುದು ಬ್ಯೂಟಿಫುಲ್ ಆಗುತ್ತೆ, ಯಾವುದು ಕಥೆಯ ಆತ್ಮದಿಂದ ಹುಟ್ಟುತ್ತೆ ಅಂತ ಗೊತ್ತಿರುತ್ತೆ. ಕಥೆಯ ನೀಡೇನು, ಆತ್ಮ ಅಂತಂದರೆ ನೀಡ್ ಅಂತ ಹೇಳೋದು, ಅದು ಅವ್ರಿಗೆ ಗೊತ್ತಾಗ್ತಾಯಿತ್ತು. ಅವರು ಇಮಿಡಿಯೇಟ್ ಹೇಳ್ತಾರೆ, ಇದು ಕಥೆಯ ನೀಡಿಂದ ಹುಟ್ಟುತ್ತಾ ಇಲ್ಲ. ನಾನು ಎಲ್ಲೋ ಒಂದು ಕಡೆ ಇದು ಬ್ಯೂಟಿಫುಲ್ ಫೋಟೋಗ್ರಫಿ ಅಂಥೇಳಿ ಹುಡ್ಕೊಂಡು ಹೋಗೋದಿದೆಯಲ್ಲ, ಅವ್ರು ಮಾಡ್ತಿರಲಿಲ್ಲ. ಅವರು ನೀವೊಂದು ಭಾಳ ಒಂದು ಈಗ ಕನ್ನಡದ ಅಂತ ಎಲ್ಲ ಭಾರತದ ಅನೇಕ ಸಿನಿಮಾಗಳಲ್ಲಿ ಸಾಂಗ್ ಪಿಕ್ಚರೈಸೇಷನ್ ಇನ್ವೇರಿಯಬಲಿ ಯಾವುದೋ ಒಂದು ಪರ್ವತ ಪ್ರದೇಶಕ್ಕೆ ಹೋಗ್ತಾರೆ, ಫಾರಿನಿಗೆ ಹೋಗ್ತಾರೆ, ಅದನ್ನು ಅವ್ರು ಒಪ್ತಾ ಇರಲಿಲ್ಲ. ನಾನೂ ಒಪ್ಪಲ್ಲ ಅದನ್ನು. ಅದಲ್ಲ, ಅದು ಕಥೆಯ ಆತ್ಮದಿಂದ ಹುಟ್ಟುತ್ತಾ ಇಲ್ಲ ಅಂತ. ಇಟ್ಸ್ ವೆರಿ ಬಿಟ್ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್. ಇಟ್ಸ್ ನೈಸಿಂಗ್ ಆನ್ ದ ಅನ್ನೆಸೆಸರಿ ಡೆಕೋರೇಷನ್. ಅದು ಡೆಕೋರೇಟಿಂಗ್ ಆಗತ್ತೆ, ಅದು ತಪ್ಪು ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಅವರು ವಿಜುವಲ್ ಫಿಲಾಸಫಿ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ. ಎಸ್ ರಾಮಚಂದ್ರ. ವಾಟ್ ವಾಸ್ ಹಿಸ್ ಫಿಲಾಸಫಿ ಇನ್ ದ ಸೆನ್ಸ್? ಒಂದು ಆತ್ಮಕ್ಕೆ ಅಲ್ಲಿ ಒಂದು ಇದು ಬರುತ್ತೆ. ಒಬ್ಬ ದೊಡ್ಡ ಫಿಲ್ಮ್ ಡೈರೆಕ್ಟರ್ ಇದ್ದಾನೆ, ಜಾನ್ ರೆನ್ವಾ ಅಂತ, ಫ್ರೆಂಚ್ ಫಿಲ್ಮ್ ಮೇಕರ್. ಪೇಂಟರ್ ಇದ್ನಲ್ಲ ಅಗಸ್ಟಸ್ ರೆನ್ವಾ, ಅವನ ಮಗ. ಒನ್ ಆಫ್ ದ ಫೈನೆಸ್ಟ್ ಫಿಲ್ಮ್ ಮೇಕರ್ಸ್ ದ ವರ್ಲ್ಡ್ ಹ್ಯಾಸ್ ಸೀನ್. ಅವನದೊಂದು ಫಿಲಾಸಫಿ ಇತ್ತು. ಅವನು ಹೇಳೋದು, ಲೈಫಿಗೆ ಅದರದ್ದೇ ಆದ ಒಂದು ರಿದಮ್ ಇದೆ, ಅದರದ್ದೇ ಆದ ಒಂದು ಬ್ಯೂಟಿ ಇರುತ್ತೆ, ಅದರದ್ದೇ ಆದ ಒಂದು ನೋವು ನಲಿವು ಇರುತ್ತೆ. ಕ್ಯಾಮ್ರಾದ ಉದ್ದೇಶ ಹೊರಗಡೆಯಿಂದ ಎಲ್ಲೋ ತಂದು ಬ್ಯೂಟಿಯನ್ನು ಇಂಪ್ಲಾಂಟ್ ಮಾಡೋದಲ್ಲ, ಅಲ್ಲೇ ಒಳಗಡೆ ಬ್ಯೂಟಿ ಇದೆಯಲ್ಲ ಅದನ್ನು ಹುಡುಕೋದು, ಕ್ಯಾಪ್ಚರ್ ಮಾಡೋದು. ಅದನ್ನು ಹುಡುಕ್ಬೇಕಾದ್ರೆ ನನಗೆ ವಿಶೇಷವಾದ ಒಂದು ಸೆನ್ಸಿಬಿಲಿಟೀಸ್ ಇರಬೇಕು. ಹೇಗೆ ಹುಡುಕ್ತೀರಿ ಅದು ಇಲ್ಲೇನಾಗುತ್ತೆ, ನಮ್ಮಲ್ಲಿ ಮನೆ ಅಂತಂದರೆ ಭಾಳ ಭವ್ಯವಾದ ಮನೆ ಇರಬೇಕು ಅಂತ ಹುಡುಕ್ತೀವಲ್ಲ. ಡೇ ಟು ಡೇ ಲೈಫಲ್ಲೂ ನಮ್ಮ ಒಂದು ಥರದ ಜೀವನದಲ್ಲಿ ಒಂದು ಸೌಂದರ್ಯ ಇರುತ್ತೆ, ಅದನ್ನು ಹುಡುಕಬೇಕು ಅಂತ. ರಾಮಚಂದ್ರ ಯಾವಾಗಲೂ ಆ ಮಾತನ್ನು ಹೇಳೋರು, ನಾನು ಅದನ್ನೇ ಹೇಳೋನು. ಅದೊಂದು ಸ್ಲಮ್ ಆದರೆ ಅದರೊಳಗೇ ಒಂದು ಏನೋ ಒಂದು ಬದುಕಿನ ಇದರಲ್ಲಿ ಸೌಂದರ್ಯನ ಕಂಡ್ಕೋತಾ ಇರ್ತಾರಲ್ಲ, ಅದು ನಿಮ್ಮ ಹೊರನೋಟಕ್ಕೆ ಅದು ಅಗ್ಲಿ ಅನಿಸ್ಬೋದು, ಬಟ್ ಅದರಲ್ಲಿ ಏನೋ ಒಂದು ಇದಿರುತ್ತೆ, ಆ ರಿದಮ್ ಇರುತ್ತೆ, ಅದರದ್ದು ಒಂದು ಇದಿರುತ್ತೆ, ಅದಕ್ಕೆ ಒಂದು ಜೀವಂತಿಕೆ ಇರುತ್ತೆ. ಕೊನೆಗೂ ಜೀವಂತಿಕೆ ಇಲ್ಲದ ಸೌಂದರ್ಯ ಅಲ್ಲ, ಜೀವಂತಿಕೆ ಒಳಗೆ ಒಂದು ಸೌಂದರ್ಯ ಇರುತ್ತೆ, ಅದನ್ನು ಹುಡ್ಕೋದು ಒಬ್ಬ ಒಳ್ಳೆಯ ಸಿನಿಮಾಟೋಗ್ರಫರ್ನ ಕೆಲಸ ಆಗುತ್ತೆ ಅಂತ. ಎಡಿಟಿಂಗು ಅದೈತೆ ಅಂದ್ರೆ ಸುಮ್ಮನೆ ಕಥೆಯ ಓಟವನ್ನು ಶೀಘ್ರಗೊಳಿಸೋದಲ್ಲ, ಕತೆ ಹೇಳೋದನ್ನು ಒಂಥರ ಕ್ಯೂರಿಯಸ್ಸಾಗಿ ನೋಡೋದಲ್ಲ, ಕತೆ ಒಳಗೆ ಏನು ನಡೀತಿದೆ ಅನ್ನೋದನ್ನು ನೋಡುವಂತೆ ನೀವು ಪ್ರೇರೇಪಿಸ್ಬೇಕು, ಅದು ಎಡಿಟಿಂಗ್ ಅಂತ.